ನಾನಿಲ್ಲಿ 1 kg ಪ್ರಾನ್ಸ್ ತಗೊಂಡಿದ್ದೇನೆ. ಅದಕ್ಕೀಗ ಮ್ಯಾರಿನೇಟ್ ಮಾಡಲು 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಆನಂತರ ಮೆಣಸಿನ ಪುಡಿ ಚಿಲ್ಲಿ ಪೌಡರ್ 1 ಟೀ ಸ್ಪೂನು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಟರ್ಮರಿಕ್, ಆನಂತರ ಅರ್ಧ ಲೆಮನ್ ಹಾಕೊಳ್ಳೋಣ, ಲಿಂಬು, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನೊಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಡುವ. ಗ್ರೀನ್ ಮಸಾಲ ಪೇಸ್ಟ್ ಒಂದು ರೆಡಿ ಮಾಡ್ಕೊಳ್ಳೋಣ. 7 ಕ್ಲೋವ್ಸ್ ಲವಂಗ ಹಾಕ್ಕೊಂಡೆ, 1 ಗ್ರೀನ್ ಕಾರ್ಡಮಮ್ ಏಲಕ್ಕಿ, ಆನಂತರ 3 ಹಸಿಮೆಣಸು ಗ್ರೀನ್ ಚಿಲ್ಲಿ. ಖಾರ ಸಹ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ನೋಡಿಕೊಂಡು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಇದನ್ನು ಇದರ ಜೊತೆ ಟೊಮೆಟೊ ಹಾಕೊಳ್ಳುವ. 2 ಮೀಡಿಯಂ ಸೈಜ್ ಟೊಮೆಟೊ ಹಾಕಿ ಈಗ ಇದನ್ನು ನುಣ್ಣಕ್ಕೆ ರುಬ್ಕೊಳ್ಳುವ, ಗ್ರೈಂಡ್ ಮಾಡುವ. ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕೋಣ, ಕುಕ್ಕಿಂಗ್ ಆಯಿಲ್. ಎಣ್ಣೆ ಬಿಸಿಯಾದ ನಂತರ ಫ್ಲೇಮನ್ನು ಲೋಲ್ಲಿ ಇಟ್ಕೊಂಡು 2 ಟೀ ಸ್ಪೂನ್ ಅಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ಕೊಳ್ತೇನೆ. ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು, ಕಡಿಮೆ ತಿನ್ನೋದಾದ್ರೆ ಕಡಿಮೆ ಹಾಕ್ಕೊಳ್ಬೋದು, ಜಾಸ್ತಿ ತಿನ್ನೋದಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಸೊ ಮೆಣಸಿನ ಪುಡಿ ಸುಡಬಾರ್ದು ಜಾಸ್ತಿ, ಅದಕ್ಕೆ ಫ್ಲೇಮಲ್ಲಿ ಲೋಲ್ಲಿ ಇಟ್ಕೊಂಡಿದ್ದೇನೆ. ಈ ರೀತಿ ಎಣ್ಣೆಗೆ ಹಾಕೋದ್ರಿಂದ ಕಲರ್ ಒಳ್ಳೆ ಬರ್ತದೆ. ಈಗ ನಾವು ಡೈರೆಕ್ಟ್ ರುಬ್ಬಿದ ಗ್ರೀನ್ ಮಸಾಲ ಪೇಸ್ಟ್ ಹಾಕೋಣ. ಫ್ಲೇಮ್ ಲೋಯಲ್ಲಿ ಉಂಟು. ಆನಂತರ 2 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು. ಈಗ ನಾನು ಫ್ಲೇಮ್ ಮೀಡಿಯಮ್ ಅಲ್ಲಿ ಇಟ್ಕೊಂಡು ಇದನ್ನು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ತೇನೆ. ಮಸಾಲ ಫ್ರೈ ಆಗ್ತಿರುವಾಗನೇ 1 ಮೀಡಿಯಂ ಸೈಜ್ ಆನಿಯನ್ಸ್ ಅದರ ಜೊತೆನೆ ಹಾಕೊಳ್ತೇನೆ. ಫ್ರೈ ಮಾಡುವ, ಹಸಿ ವಾಸನೆ ಕಂಪ್ಲೀಟ್ ಹೋಗಬೇಕು, ಇದು ಮೇನ್ ಸ್ಟೆಪ್. ಒಳ್ಳೆ ರೀತಿ ಮಸಾಲ ಫ್ರೈ ಆಗಿದೆ. ಈಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಬೆಣ್ಣೆ ಹಾಕೊಳ್ತೇನೆ, ಅಥವಾ ನೀವು ತುಪ್ಪ ಹಾಕೊಳ್ಬೋದು. ಸೊ ಟೇಸ್ಟ್ ಒಳ್ಳೆಯದಾಗ್ತದೆ ಬೆಣ್ಣೆ ಹಾಕಿದರೆ. ಈಗ ಫ್ಲೇಮನ್ನು ಲೋಲ್ಲಿ ಇಟ್ಕೊಂಡು 4 ಟೀ ಸ್ಪೂನ್ ಅಷ್ಟು ಬೇಸನ್ ಕಡಲೆ ಹಿಟ್ಟು ಹಾಕೊಳ್ತೇನೆ. ಫ್ಲೇಮನ್ನು ಲೋಲ್ಲಿ ಇಟ್ಕೊಳ್ಳಿ, ಟೇಸ್ಟ್ ಒಳ್ಳೆಯದಾಗ್ತದೆ ಬೇಸನ್ ಹಾಕೋದ್ರಿಂದ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೊಳ್ಳಿ. ಉಪ್ಪು ಆಗ ಪ್ರಾನ್ಸ್ ಮ್ಯಾರಿನೇಟ್ ಮಾಡುವಾಗ ನಾವು ಉಪ್ಪು ಹಾಕೊಂಡಿದ್ದೇವೆ, ಈಗ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಆನಂತರ ಕೊತ್ತಂಬರಿ ಪುಡಿ ಕೊರಿಯಾಂಡರ್ ಪೌಡರ್ 2 ಟೀ ಸ್ಪೂನ್ ಹಾಕೊಳ್ಳೋಣ. ಪುನಃ ಸ್ವಲ್ಪ ಅರಶಿನ 1/4 ಟೀ ಸ್ಪೂನ್ ಅಷ್ಟು ಅರಶಿನ. ಆನಂತರ ಸ್ವಲ್ಪ ವಾಟರ್ ನೀರು ಹಾಕೋಣ, ಮಸಾಲೆ ಸುಡಬಾರ್ದಂತ ನೀರು ಹಾಕೊಳ್ಳೋದು. ಈಗ ಲೋ ಫ್ಲೇಮಲ್ಲಿ ಇದನ್ನು ಒಳ್ಳೆ ರೀತಿ ಫ್ರೈ ಮಾಡುವ. ಕಡಲೆ ಹಿಟ್ಟದ್ದು ಸಹ ಹಸಿ ವಾಸನೆ ಹೋಗಬೇಕು. ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೊಳ್ಳುವ. ಹಸಿ ವಾಸನೆ ಇದ್ದರೆ ಒಳ್ಳೆಯದಾಗೋದಿಲ್ಲ ಗ್ರೇವಿಯಲ್ಲಿ ಟೇಸ್ಟ್. ಸೊ ಇದು ಸಹ ಒಂದು ಮೇನ್ ಸ್ಟೆಪ್ಪೇ, ಫಾಲೋ ಮಾಡಿ. ಪುನಃ ಸ್ವಲ್ಪ ನೀರು ಹಾಕೋಣ. ಮಸಾಲೆ ಎಲ್ಲ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ಮ್ಯಾರಿನೇಟ್ ಮಾಡಿದ ಪ್ರಾನ್ಸ್ ಅನ್ನು ಹಾಕೋಣ. ಆನಂತರ ನಾನಿಲ್ಲಿ ಅರ್ಧ ಲೆಮನ್ ಹಾಕೊಳ್ತೇನೆ, ಲಿಂಬೆ ರಸ. ಹುಳಿ ಸಹ ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಒಂದು ಟೀ ಸ್ಪೂನ್ ಇಲ್ಲಿ ನಾನು ಚಿಕನ್ ಕರಿ ಮಸಾಲ ಹಾಕೊಳ್ತಾ ಇದ್ದೇನೆ, ಟೇಸ್ಟ್ ಒಳ್ಳೆಯದಾಗ್ತದೆ.
ಅಥವಾ ನೀವು ಗರಂ ಮಸಾಲ ಪುಡಿ ಸಹ ಹಾಕ್ಕೊಳ್ಬೋದು. ನಾನು ಚಿಕನ್ ಕರಿ ಮಸಾಲ ಹಾಕ್ಕೊಂಡದ್ದು. ಪುನಃ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಪ್ರಾನ್ಸನ್ನು ಬೇಯಲಿಕ್ಕೆ ಬಿಡುವ. ಆಗ ಅದೇ ಆಗಿ ನೀರು ಬಿಡ್ತದೆ, ಲೋ ಫ್ಲೇಮಲ್ಲಿ ಇಡಬೇಕು. ಬಾಯಿ ಮುಚ್ಚಿ ಬೇಯಲಿಕ್ಕೆ ಇಡುವ. ನೀವಿಲ್ಲಿ ನೋಡ್ಬೋದು ಪ್ರಾನ್ಸ್ ಅದಾಗಿ ನೀರು ಬಿಟ್ಟಿದೆ. ಈಗ ನಾನು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡೆ. ಟೋಟಲಾಗಿ 10 ಮಿನಿಟ್ಸ್ ಬೆಂದರೆ ಸಾಕು ಪ್ರಾನ್ಸ್. ಸೂಪರಾದ ಪ್ರಾನ್ಸ್ ಮಸಾಲ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಮೇಲೆಯಿಂದ ಜಾಸ್ತಿಯಾಗಿ ಕೊತ್ತಂಬರಿ ಸೊಪ್ಪು, ಕೊರಿಯಂಡರ್ ಲೀವ್ಸ್ ಹಾಕ್ಕೊಳ್ಳಿ.